ಫ್ರೆಂಡ್ಸ್, ಇವತ್ತಿನ ವಿಷಯ ಏನೆಂದರೆ ನಿನ್ನೆ ಉತ್ತರ ಪ್ರದೇಶದಲ್ಲಿ ನಡೆದಿರುವ ಭೋಲೆ ಬಾಬಾ ಪ್ರವಚನ ಕೇಳಲು ಹೋಗಿ 121 ಜನ ದುರ್ಮರಣ ಹೊಂದಿದ್ದಾರೆ. ಯಾರು ಈ ಭೋಲೆ ಬಾಬಾ ಅಂತ ನೋಡಿದರೆ, ಇವನು ಕಾನ್ಸ್ಟೇಬಲ್ ಆಗಿ ಇದ್ದು 10 ವರ್ಷ ಕೆಲಸ ಮಾಡಿ ಅದಕ್ಕೆ ರಿಸೈನ್ ಮಾಡಿ ಆ ಥರ ಸ್ಪಿರಿಚುವಲ್ ಗುರುವಾಗಿ ಅವತಾರ ಪಡೆದಿದ್ದಾನೆ. UP ಜನರು ಅವನ ದೇವರಂತಲೇ ನಂಬಿದ್ದರು. ಅವನ ಕೈಯಿಂದ ನೀರು ತಗೊಂಡು ಕುಡಿದರೆ ಆರೋಗ್ಯ ಒಳ್ಳೆಯದಾಗುತ್ತೆ ಎಂದು, ಅವನ ಕಾಲು ನಡೆದ ಮೇಲೆ ಅವನ ಕಾಲಿನ ಮಣ್ಣು ಎತ್ಕೊಂಡು ವಿಭೂತಿಯಾಗಿ ಹಚ್ಚಿಕೊಂಡರೆ ಅವರಿಗೆ ಎಲ್ಲ ಪಾಪಗಳು ಪರಿಹಾರ ಆಗುವುದೆಂದು ನಂಬುತ್ತಿದ್ದರು. ಜನಗಳು ಅರ್ಥ ಮಾಡ್ಕೋಬೇಕು, ಅವನು ನಮ್ಮ ಥರ ಸಾಮಾನ್ಯ ಮನುಷ್ಯನೇ, ಅವನಿಗೆ ಯಾವ ಪವಾಡಗಳಿಲ್ಲ, ಅವನೇನು ದೇವರು ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಈ ಥರ ಮಾಡಿ ಮೂಢನಂಬಿಕೆಗಳಿಂದ ಹೋದರೆ ಈ ಥರ ಪರಿಣಾಮನೇ ಉಂಟಾಗುತ್ತೆ. ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಎಷ್ಟು ಜನ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಅವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪ್ಲೀಸ್ ಯೋಚನೆ ಮಾಡಿ. ಇನ್ನೊಂದು ಸರಿ ಈ ಥರ ಘಟನೆಗಳು ನಡೀಬಾರದು ಅಂದರೆ ನಾವು ಪ್ರಜೆಗಳು ಎಚ್ಚರಿಸ್ಕೋಬೇಕು. ಇಲ್ಲಿ ಯಾರೂ ಯಾರಿಗೆ ದೇವರು ಅಲ್ಲ, ನಮಗೆ ನಾವೇ ದೇವರು. ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮಗೆ ಒಳ್ಳೆಯದೇ ಆಗುತ್ತೆ, ನಾವು ಕೆಟ್ಟದ್ದು ಬಯಸಿದರೆ ಕೆಟ್ಟೇ ಆಗುತ್ತೆ. ಇದನ್ನೆಲ್ಲ ತಿಳ್ಕೋಬೇಕು ಪ್ರಜೆಗಳು. ಇಲ್ಲಿ ಯಾರೂ ಒಬ್ಬರನ್ನು ಒಳ್ಳೆಯದನ್ನಾಗಿ ಮಾಡೋದು ಯಾರೂ ಇಲ್ಲ. ಇಲ್ಲಿ ಅವರಿಗೆ ಅವರೇ ಒಳ್ಳೆಯದನ್ನು ಮಾಡ್ಕೋಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಈ ಥರದ ಘಟನೆಗಳು ಪದೇ ಎಷ್ಟೋ ಸಾರಿ ನಮ್ಮ ದೇಶದಲ್ಲಿ ನಡೆದಿದೆ. ಇದು ಮುಂದಕ್ಕೂ ನಡೀತಾನೆ ಹೋಗುತ್ತಿರುತ್ತೆ. ಈ ಥರ ಪ್ರಜೆಗಳು ಮೂಢನಂಬಿಕೆಯಿಂದ ಈ ಥರ ಬಾಬಾಗಳನ್ನು ನಂಬುತ್ತಾ ಇದ್ದರೆ ಈ ಥರ ಘಟನೆಗಳು ಮುಂದೇನೂ ಪುನರಾವರ್ತ ಆಗುತ್ತಾ ಇರುತ್ತೆ. ಇದನ್ನೆಲ್ಲವನ್ನೂ ನಿಲ್ಲಿಸಬೇಕಂದ್ರೆ ಜನಗಳು ವಿಚಾರಿಸಬೇಕು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಂಬಬೇಕು.